ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ನಟ ಧನ್ವೀರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ನಟ ಧನ್ವೀರ್ನನ್ನ ಕರೆ ತಂದು ಇದೀಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಗೆ ಇದೀಗ ಸಿಸಿಬಿ ಪೊಲೀಸರು ನಟ ಧನ್ವೀರ್ನನ್ನ ಕರೆತಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈಗ ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ವಕೀಲರ ಜೊತೆಗೆ ಇದೀಗ ಪರಪ್ಪನ ಅಗ್ರಹಾರ ಠಾಣೆಗೆ ಬಂದಿದ್ದಾರೆ ಧನ್ವೀರ್ ತಂದೆ. ಧನ್ವೀರ್ ವಿರುದ್ಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೈಲಲ್ಲಿ ಕುಡಿದು ಡಾನ್ಸ್ ಮಾಡಿದ ವಿಡಿಯೋ ವೈರಲ್ ಕೇಸ್ನಲ್ಲಿ ಧನ್ವೀರ್ನನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ಠಾಣೆ ಬಳಿ ಆಗಮಿಸಿದ್ದಾರೆ ನಟ ಧನ್ವೀರ್ ತಂದೆ. ವಕೀಲರ ಜೊತೆಗೆ ಆಗಮಿಸಿದ್ದಾರೆ ನಟ ಧನ್ವೀರ್ ತಂದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಜೈಲಾಧಿಕಾರಿಗಳಿಂದ ಧನ್ವೀರ್ ವಿರುದ್ಧ ದೂರು ದಾಖಲಾಗಿದ್ದು ನೋಟಿಸ್ ಕೊಟ್ಟು ಕಳುಹಿಸಲಿದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರು. ಬಳಿಕ ಧನ್ವೀರ್ ಮೊಬೈಲ್ ಅನ್ನ ಪಡೆದು ಮುಂದಿನ ತನಿಖೆಯನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಇದೀಗ ದರ್ಶನ್ ಮ್ಯಾನೇಜರ್ ಕೂಡ ಠಾಣೆಯ ಬಳಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಠಾಣೆ ಮುಂಭಾಗ ಧನ್ವೀರ್ ಆಪ್ತರು ಕೂಡ ಹಾಜರಾಗಿದ್ದಾರಂತೆ. ಈಗ ಸದ್ಯಕ್ಕಂತೂ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಸಿಸಿಬಿ ಅಧಿಕಾರಿಗಳು ಪೊಲೀಸರು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಟ ಧನ್ವೀರ್ ಪಾತ್ರ ಏನು ಇದರಲ್ಲಿ, ಯಾಕಂದ್ರೆ ಈಗಾಗಲೇ ಅಲ್ಲಿ ಕುಡಿದು ಡ್ಯಾನ್ಸ್ ಮಾಡುವಂತಹ ವಿಡಿಯೋ ವೈರಲ್ ಮಾಡಿರೋದು ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಧನ್ವೀರ್ ಅವರ ಮೇಲೆ ಒಂದಷ್ಟು ಅನುಮಾನ ಇದೆ. ಇದು ಎಲ್ಲಿಂದ ವಿಡಿಯೋ ಹೋಯಿತು, ಎಲ್ಲಿಂದ ವೈರಲ್ ಆಯಿತು ಅನ್ನೋದ್ರ ಬಗ್ಗೆ ಅನುಮಾನಗಳು ಇದೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದೀವಲ್ಲ, ಈಗ ಒಂದ್ ಕಡೆ ವಿಡಿಯೋ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ನಟ ಧನ್ವೀರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಈ ಒಂದು ದೃಶ್ಯದಲ್ಲಿ ಇದೀಗ ನಟ ಧನ್ವೀರ್ ತಂದೆ ತಮ್ಮ ವಕೀಲರ ಜೊತೆಗೆ ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಮಗನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅಂದ್ರೆ ವಕೀಲರ ಮೂಲಕ ಜಾಮೀನು ಸ್ಟೇಷನ್ ಬೇಲ್ ಕೊಡಿಸಿ ಈಗ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅಲ್ಲಿ ಸದ್ಯಕ್ಕೆ ವಶಕ್ಕೆ ಅಷ್ಟೇ ಪಡೆದಿರುವಂತದ್ದು. ನೋಡೋಣ ಮುಂದೆ ಏನು ಆಗತ್ತೆ. ಸದ್ಯಕ್ಕೆ ಈಗ ನೋಟಿಸ್ ಕೊಟ್ಟು ಕಳುಹಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರದಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇದೀಗ ಪೊಲೀಸರು ವಿಚಾರಣೆ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ? ಈಗ ಧನ್ವೀರ್ನ ಮೇಲೆ ಯಾಕೆ ಅನುಮಾನ ಇದೆ? ಆ ತರದ ಏನಾದರೂ ಸಾಕ್ಷಿಗಳು ಸಿಕ್ಕಿದೆಯಾ? ಹಾಗೇನೆ ಈಗ ಅವರ ತಂದೆ ಕೂಡ ಆಗಮಿಸಿದ್ದಾರೆ. ಸದ್ಯಕ್ಕೆ ಏನೇನು ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ? ನಮಿತಾ ಜೈನ್, ಪ್ರಮುಖವಾಗಿ ಈಗ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ನಟ ಧನ್ವೀರನ್ನ ತೀವ್ರ ವಿಚಾರಣೆಯನ್ನು ಮಾಡಲಾಗ್ತಿರುವಂಥದ್ದು. ಈಗ ಅವರ ಕುಟುಂಬಸ್ಥರಾಗಿರ್ಬೋದು, ಲೀಗಲ್ ಟೀಮ್ ಆಗಿರ್ಬೋದು, ಈಗ ಅವರು ಕೂಡ ಬಂದಿದ್ದಾರೆ. ಆದರೆ ಪ್ರಮುಖವಾಗಿ ಹೇಳುವಂಥದ್ದು ಅಂದ್ರೆ ಈಗ ಜೈಲಿನಲ್ಲಿ ವಿಡಿಯೋಗಳು ಏನು ವೈರಲ್ ಆಗಿದೆ, ಈ ವಿಡಿಯೋಗಳು ವೈರಲ್ ಆದಂತಹ ಈ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ನಟ ಧನ್ವೀರ್ ಅವರ ಪಾತ್ರ ಇದೆ ಅನ್ನೋ ಒಂದು ಅನುಮಾನದ ಮೇಲೆ ವಿಚಾರಣೆಯನ್ನು ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ ಈ ಒಂದು ವಿಡಿಯೋಗಳ ಹಿಂದೆ ಕೇವಲ ಧನ್ವೀರ್ ಅಷ್ಟೇ ಅಲ್ಲದೆ ಕೆಲ ರೌಡಿಗಳು ಮತ್ತೆ ಇಲ್ಲಿನ ಜೈಲಾಧಿಕಾರಿಗಳು, ಕೆಲ ಸಿಬ್ಬಂದಿಗಳ ಒಂದು ಆಪರೇಟ್ ಏನ್ ಮಾಡಿದೆ, ಅವರ ಮೂಲಕವಾಗಿ ನಟ ಧನ್ವೀರ್ ಈ ಒಂದು ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಮೊಬೈಲ್ ಅನ್ನ ವಿಚಾರಣೆ ಅಂದ್ರೆ ಆ ಒಂದು ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆ ಅಷ್ಟೇ ಪ್ರಮುಖವಾಗಿ ನಿನ್ನೆ ಮಧ್ಯರಾತ್ರಿ ಅವರನ್ನ ಕರ್ಕೊಂಡ್ ಬರಲಾಗಿತ್ತು. ಅಂದ್ರೆ ನಟ ಧನ್ವೀರ್ನ ಏರ್ಪೋರ್ಟ್ ರಸ್ತೆಯಲ್ಲಿ ಅವರನ್ನ ವಿಚಾರಣೆ ಮಾಡಲಿಕ್ಕೆ ಸಿಸಿಬಿ ಪೊಲೀಸರು ಕರ್ಕೊಂಡ್ ಬಂದಿದ್ರು. ಬೆಳಗ್ಗೆ 11 ಗಂಟೆವರೆಗೂ ಕೂಡ ಸಿಸಿಬಿ ಪೊಲೀಸರು ಅವರನ್ನ ವಿಚಾರಣೆ ಮಾಡಿದ್ರು. 11 ಗಂಟೆಯ ಬಳಿಕ ಅನಂತರ ಪರಪ್ಪನಗರ ಠಾಣೆಗೆ ಪೊಲೀಸರೇ ಖುದ್ದಾಗಿ ಸಿಸಿಬಿ ಪೊಲೀಸರು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿದ್ದಾರೆ. ಅನಂತರ ಸಿಸಿಬಿ ಪೊಲೀಸರು ಈಗ ಅಲ್ಲಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ, ಯಾಕಂದ್ರೆ ನಿನ್ನೆ NCR ದಾಖಲಾಗಿತ್ತು. ಪರಪ್ಪನಗರ ಅಲ್ಲಿ ಜೈಲಿನ ಒಳ ಅಧಿಕಾರಿಗಳು ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ NCR ದಾಖಲು ಮಾಡಿಕೊಂಡಿದ್ರು. ಹೀಗಾಗಿ NCR ಆಧಾರಿತವಾಗಿ ಈಗ ಪರಪ್ಪನಗರ ಪೊಲೀಸರು ನಟ ಧನ್ವೀರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವೈರಲ್ ಆದಂತ ಬೆನ್ನಲ್ಲೇ ಅವರ ಒಂದು ಮೊಬೈಲ್ ಅಲ್ಲಿ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ ಅಂತೇಳಿ ಸಿಸಿಬಿ ಪೊಲೀಸರು ಹೇಳ್ತಾ ಇದ್ರು. ಆದ್ರೆ ಯಾವ ಮೂಲಕವಾಗಿ ವಿಡಿಯೋಗಳನ್ನ ವೈರಲ್ ಮಾಡೋದಕ್ಕೆ ಬಲವಾದಂತಹ ಸಾಕ್ಷಾತ್ ಅಂದ್ರೆ ಒಂದು ಮಾಹಿತಿಯನ್ನ ಆಧರಿಸಿ ಎಂಕ್ವೈರಿಯನ್ನ ಮಾಡಲಾಗ್ತಾ ಇದೆ. ಯಾರ ಮೂಲಕವಾಗಿ ನಟ ಧನ್ವೀರ್ ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ರು ಅನ್ನೋ ಒಂದು ಆ ಸಸ್ಪೆಕ್ಟ್ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಜೊತೆ ಯಾರು ಕಾಂಟ್ಯಾಕ್ಟ್ ಇದ್ರು ಎಲ್ಲ ಆಯಾಮದಲ್ಲಿ ಕೂಡ ತನಿಖೆಯನ್ನ ಮಾಡಲಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಜೈಲಿನ ವಿಡಿಯೋಗಳ ವೈರಲ್ ಒಂದು ಕೇಂದ್ರ ಬಿಂದುವಾಗಿ ಈಗ ನಟ ಧನ್ವೀರನ್ನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ಇಲ್ವಾ ನೋಡಬೇಕಾಗಿದೆ. ಆದ್ರೆ ಸಿಸಿಬಿ ಪೊಲೀಸರು ಎಂಕ್ವೈರಿಯನ್ನ ಮುಗಿಸಿದಂತಹ ಸಂದರ್ಭದಲ್ಲೇ ಅಂದ್ರೆ ಅದರ ಹೊರಗಡೆ ಬಂದಂತ ನಂತರ ಅವ್ರ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ರಿಲೀಸ್ ಆಗುತ್ತೆ. ನಟ ದರ್ಶನ್ ಜೊತೆ ಇಲ್ಲಿ ಧನ್ವೀರ್ ಇರುವಂತದ್ದು. ಎಂದಿನವರೆಗೂ ಕೂಡ ಕೊನೆಯವರೆಗೂ ಕೂಡ ನಟ ದರ್ಶನ್ ಜೊತೆ ಇರ್ತೀವಿ ಅನ್ನೋ ರೀತಿಯಲ್ಲಿ ಅವರು ಪೋಸ್ಟ್ ಮಾಡಿದ್ರು. ಎಲ್ಲ ಬೆಳವಣಿಗೆಗಳನ್ನು ನೋಡೋದಾದ್ರೆ ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯ ವಿಚಾರವಾಗಿ ಅವರು ಕೋರ್ಟ್ ಮೆಟ್ಟಿಲತ್ತಿದ್ರು ಹಾಸಿಗೆ ದಿಂಬಿನ ವಿಚಾರವಾಗಿ. ಆದ್ರೆ ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯ ವಿಚಾರವಾಗಿ ಕೋರ್ಟ್ಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಜೈಲಿನ ಅಧಿಕಾರಿಗಳು ಹೇಳ್ತಾರೆ ಅವ್ರು ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಕೊಡ್ತಾ ಇದ್ದೀವಿ ಅಂತೇಳಿ. ಆದ್ರೆ ಒಳಗಡೆ ಇರುವಂತವ್ರು ರಾಜಾರೋಷವಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತಹ ವಿಡಿಯೋಗಳಿದ್ದೇವೆ. ಆದ್ರೆ ಪ್ರಮುಖವಾಗಿ 2022ರ 23ರ ವಿಡಿಯೋಗಳೀಗ ವೈರಲ್ ಆಗ್ತಾ ಇರುವಂತದ್ದು. ಆ ಸಂದರ್ಭದ ವಿಡಿಯೋಗಳನ್ನ ಈಗ ಏನ್ ವೈರಲ್ ಮಾಡ್ತಾ ಇರುವಂತಹ ಆ ಪರಿಣಾಮಗಳೇನು ಮತ್ತೆ ಅದರ ಉದ್ದೇಶವೇನು, ಆ ಇಂಕ್ವೈರಿಯಲ್ಲಿ ಯಾರಿಂದ ಯಾರಿಗೆ ವಿಡಿಯೋಗಳ ವೈರಲ್ ಮಾಡಲಾಗಿದೆ, ಇಷ್ಟು ದಿನಗಳವರೆಗೂ ಕೂಡ ಆ ವಿಡಿಯೋಗಳು ಯಾರ ಬಳಿ ಇದ್ದು,
ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಜೊತೆಲಿ ಏನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.